ಮುಲ್ಲಾನಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ? ಈ ಥರ ಒಂದು ಪ್ರಶ್ನೆ ಎತ್ತಿರೋದು ಸಿ ಟಿ ರವಿ. ಚಿಕ್ಕಮಗಳೂರು ಮೂಲದ ಸಿ ಟಿ ರವಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಜಗತ್ ಪ್ರಸಿದ್ಧ. ಇಡೀ ದೇಶದಾದ್ಯಂತ ಪ್ರಸಿದ್ಧ ಆಗಿದ್ದಾರೆಲ್ಲ ಗೊತ್ತಿಲ್ಲ, ಕರ್ನಾಟಕದ ಮಟ್ಟಿಗೆ ಮಾತ್ರ ಜಗತ್ ಪ್ರಸಿದ್ಧ, ವಿಶ್ವಗುರು ಇದ್ದಂಗೆ ಈ ವಿವಾದಾತ್ಮಕ ಹೇಳಿಕೆಗಳಿಗೆ. ಸಿ ಟಿ ರವಿ ಅವರಿಗೆ ಇದೇ ಮೊದಲನೇ ಬಾರಿ ಏನಲ್ಲ ಈ ರೀತಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋದು. ಸಿ ಟಿ ರವಿ ಅವರಿಗೆ ಮುಲ್ಲಾಗಳು ಕಂಡ್ರೆ, ಮಸೀದಿಗಳು ಕಂಡ್ರೆ, ಈ ದರ್ಗಾಗಳು ಕಂಡ್ರೆ ಅದು ಏನನ್ಸುತ್ತೋ ಗೊತ್ತಿಲ್ಲ, ಸಡನ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಆಗಿದ್ದೇನು ಅಸಲಿಗೆ ಒಂದು ನೀಟ್ ಪರೀಕ್ಷೆಗೋಸ್ಕರ ಈ ವಿದ್ಯಾರ್ಥಿಗಳು ದೊಡ್ಡದಾಗಿ ಹೋರಾಟ ಮಾಡೋದಿಲ್ಲ, ಜಂತರ್ ಮಂತರ್ ಮತ್ತೆ ಲೋಕಸಭಾ ಮುಂದೆ ಎಲ್ಲ. ಆವಾಗ ಒಂದು ವಿಡಿಯೋ ಇವ್ರ ಕಣ್ಣಿಗೆ ಎಲ್ಲೋ ಬಿತ್ತಂತ. ವಿಡಿಯೋದಲ್ಲಿ ಒಬ್ಬ ಮುಸ್ಲಿಂ ಒಬ್ಬ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಚ್ಚೋದಕ್ಕೆ ಹೋಗ್ತಾ ಇದ್ದಂತೆ. ಅದನ್ನ ನೋಡಿದ ತಕ್ಷಣ ಸಿ ಟಿ ರವಿ ಅವರು ಏನಂತ ಹೇಳಿದ್ದಾರೆ, ಮುಲ್ಲಾನ್ಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಅಂತ ಹೇಳಿಕೆ ಕೊಟ್ಟಿದ್ದೀನಿ ನಾನು, ಅದ್ರ ತಪ್ಪೇನು ಅಂತ. ಅಸಲಿಗೆ ವಿಷಯ ಏನು ಅಂತಂದ್ರೆ, ಆ ವಿಡಿಯೋ ಅಲ್ಲಿದೆ ಅಲ್ವೇ ಅಲ್ಲ. ಬಿಜೆಪಿ ಮತ್ತು ಬಿಜೆಪಿ ಐ ಟಿ ಸೆಲ್ಗಳು ಎಷ್ಟು ಪ್ರಯತ್ನ ಮಾಡಿದಾವೆ ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜನತಾ ಪಾರ್ಟಿ ವಿರುದ್ಧ ಕ್ಯಾಂಪೇನ್ ಶುರು ಮಾಡಿದಾಗ ಆ ಥರದ ಒಂದು ವಿಡಿಯೋ, ಒಂದೊಂದು ಹೇಳಿಕೆ ತಗೊಂಡು ಅವನ್ನ ದೇಶದ್ರೋಹಿಗಳನ್ನು ಬಿಂಬಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು, ಆದರೆ ಒಂದರಲ್ಲೂ ಕೂಡ ಯಶಸ್ಸಾಗಲಿಲ್ಲ. ಕೊನೆಗೆ ಗೆದ್ದಿದ್ದು ಕೂಡ ಕಾಂಗ್ರೆಸ್ ಜನತಾ ಪಾರ್ಟಿಯ ಜೆನ್ಸಿಗಳೇ ಹೊರತು ಆಡಳಿತ ಪಕ್ಷವಾದ ಬಿಜೆಪಿ ಅಲ್ವೇ ಅಲ್ಲ. ಕೊನೆಗೂ ಬಿಜೆಪಿ ಎನ್ ಡಿ ಎ ಪಕ್ಷ ತಲೆಬಾಗಿ ಶಿಕ್ಷಣ ಮಂತ್ರಿಯ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ತಗೊಳ್ಳೇಬೇಕಾಯಿತು. ತಲೆದಂಡ ಮೊದಲ ಬಾರಿಗೆ 12 ವರ್ಷಗಳ ಕಾಲದ ಸುದೀರ್ಘ ಕಾಲದ ಅವಧಿಯಲ್ಲಿ ಮೊದಲ ಬಾರಿಗೆ ಎನ್ ಡಿ ಎ ಸರ್ಕಾರ ಜನತೆಯ ಮುಂದೆ ತಲೆ ತಗ್ಸಿದೆ. ಈ ತಲೆ ತಗ್ಸಿದ ವಿಚಾರದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡೋದು ಬಿಟ್ಟು ಸಿ ಟಿ ರವಿ ಅಂತವರು ಇನ್ನು ಮುಲ್ಲಾ ಮಸೀದಿ ಮಾತಾಡೋದು ನೋಡಿದ್ರೆ ನಿಜಕ್ಕೂ ಕೂಡ ಈ ಬಿಜೆಪಿ ಭವಿಷ್ಯ ಇದೆಯೋ ಇಲ್ವೋ ಅಂತ ಅನ್ಸುತ್ತೆ. ಸಿ ಟಿ ರವಿದು ಈ ಥರ ವಿವಾದಾತ್ಮಕ ಹೇಳಿಕೆ ಇದೇ ಮೊದಲೇನಲ್ಲ. ಸಿ ಟಿ ರವಿ ಮೂಲತಃ ಬಂದಿರದೇ ಈ ರೀತಿ ವಿವಾದಾತ್ಮಕತೆಯಿಂದ. 20-22 ವರ್ಷಗಳ ಹಿಂದೆ ಚಿಕ್ಕಮಗಳೂರಲ್ಲಿ ನಡೆದಂಥ ದತ್ತ ಜಯಂತಿಗೆ ಸಂಬಂಧಪಟ್ಟಂಥ ದೊಡ್ಡ ಗಲಭೆ ಇತ್ತಲ್ಲ, ಆ ಗಲಭೆಯ ಮುಂಚೂಣಿಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದು ಸಿ ಟಿ ರವಿ. ಅದಕ್ಕೆ ಅರ್ಥ ಆಗೋಯ್ತು ಈ ಧರ್ಮದ ವಿಚಾರದಲ್ಲಿ. ಯಾಕೆಂದ್ರೆ 92ನೇ ಇಸ್ವಿ ನೆನಪಿತ್ತಲ್ಲ ರಥಯಾತ್ರೆ ಮುಖಾಂತರ ಇಡೀ ದೇಶಾದ್ಯಂತ ಬಿಜೆಪಿ ಎಮರ್ಜ್ ಆಗೋದಕ್ಕೆ ಅಂತ ಬಳಸ್ಕೊಂಡು ರಥಯಾತ್ರೆ ಇತ್ತಲ್ಲ, ಅದ್ರ ಕನಸನ್ನೇ ಕಾಣ್ತದಂತ ಸಿ ಟಿ ರವಿ ಕಾಣಿಸಿದ್ದು ತಮ್ಮ ಊರಲ್ಲೇ ಇರತಕ್ಕಂತಹ ಬಾಬಾ ಬುಡಂಗೇರಿ. ಆ ಬಾಬಾ ಬುಡಂಗೇರಿಗೆ ಸಂಬಂಧಪಟ್ಟಂತೆ ಅಲ್ಲಿ ದತ್ತ ಜಯಂತಿ ನಡೆಸಬೇಕು, ದತ್ತ ಜಯಂತಿ ಅಭಿಯಾನ ಮಾಡಬೇಕು ಅಂತೇಳಿ ಅದು ಮೊದಲಿಂದ ನಡ್ಕೊಂಡು ಬರ್ತಿತ್ತು. ಅದು ಆ್ಯಕ್ಚುಲಿ ಮೂಲದಲ್ಲಿ ಹೇಳಬೇಕು ಅಂದರೆ ಒಂದು ಕೋಮು ಸಾಮರಸ್ಯದ ನೆಲೆ ಅದು. ಬಾಬಾ ಬುಡಂಗಿರಿ ಆಗಿರ್ಬೋದು, ಮುಳ್ಳಯ್ಯನಗಿರಿ ಆಗಿರ್ಬೋದು, ಹಿಂದೂ ಮುಸ್ಲಿಂ ಸಂಬಂಧಪಟ್ಟಂತೆ ಬಹಳ ಸಾಮರಸ್ಯವಾದಂತಹ ನೆಲೆ ಅದು. ಅಲ್ಲಿ ಧರ್ಮದ ಕಿಚ್ಚನ್ನು ಹಚ್ಚಿ ಬಹಳ ದೊಡ್ಡ ಪ್ರಪಗಂಡ ಕ್ರಿಯೇಟ್ ಮಾಡಿಬಿಟ್ರು. ಅದರ ಫಲವನ್ನು ಇದುವರೆಗೂ ಕೂಡ ಸಿ ಟಿ ಅವರು ಪಡಿತಾ ಇದ್ದಾರೆ. ಈಗಲೂ ಕೂಡ ಬಿಜೆಪಿ ಅದಕ್ಕೋಸ್ಕರನೇ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಅವರ ಕಾರ್ಯದರ್ಶಿಯನ್ನಾಗಿ ಮಾಡಿದೆ. ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪಕ್ಷದ ಕಾರ್ಯದರ್ಶಿಯಾಗಿ ಹೆಂಗೆ ನಡ್ಕೊಬೇಕು ಸಿ ಟಿ ರವಿ ಅವರು. ಆದರೂ ಕೂಡ ಚಿಕ್ಕಮಗಳೂರಿನ ಪಡ್ಡೆ ಹುಡುಗರ ಥರ ಮಾತಾಡೋದಂತೂ ಬಿಟ್ಟೇ ಇಲ್ಲ. ಇದೇ ಮೊದಲನೇ ಬಾರಿ ಏನಲ್ಲ ಅವರು ಈ ರೀತಿ ಹೇಳಿಕೆ ಕೊಡಿರೋದು. ಅವರು ಈ ಥರ ಹೇಳಿಕೆಗಳನ್ನು ಪದೇ ಕೊಡ್ತಾನೆ ಇದ್ದಾರೆ. 2022ನೇ ಇಸ್ವಿಯಲ್ಲಿ 2022ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಥರದೇನೋ ಆದಾಗ ಅಲ್ಲಿ ಒಂದು 4 ತಲೆ ಉರುಳಿದ್ರೆ, ಮುಸ್ಲಿಂ ತಲೆಗಳು ಉರುಳಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಂತ ಹೇಳಿಕೆ ಕೊಟ್ಟಿರೋದು. ಇಡೀ ರಾಜ್ಯಾದ್ಯಂತ ಆಕ್ರೋಶ ಬುಗ್ಲಿದಿತ್ತು. ಅದಷ್ಟೇ ಸಾಲ 2024ರಲ್ಲಿ ಇನ್ನೊಂದ್ಸರಿ 2024ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಣುಮಗಳ ಬಗ್ಗೆ ತುಚ್ಛವಾಗಿ ಮಾತಾಡಿದ್ರು ಇಲ್ಲಿ ವಿಧಾನ ಪರಿಷತ್ ಒಳಗೇನೆ. ಆಗ್ಲೂ ಕೂಡ ಸಾಕಷ್ಟು ಆಕ್ರೋಶವಾಗಿ ಬಂದಿತ್ತು. ಈ ರೀತಿ ಪದೇ 2019ನೇ ಎಲೆಕ್ಷನಲ್ಲೂ ಕೂಡ 2019ರ ಎಲೆಕ್ಷನಲ್ಲೂ ಕೂಡ ಬಹಳ ಈ ಉದ್ರೇಕಕಾರಿ ಭಾಷಣ ಮಾಡೋದು, ಪ್ರಚೋದನಕಾರಿ ಭಾಷಣ ಮಾಡೋದು, ಇದೇ ಕೆಲಸ ಬಿಟ್ಟರೆ ರಚನಾತ್ಮಕವಾದ ಒಂದೇ ಒಂದು ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಅವ್ರು ಮಾತಾಡಬೇಕಾಗಿರೋದೇನು, ಆ್ಯಕ್ಚುಲಿ ಇಲ್ಲ ಸಿ ಟಿ ರವಿಯವರಿಗೆ ಹೇಳೋಕ್ಕಾಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಕರ್ತವ್ಯ ನಾವು ಹೇಳ್ತೀವಿ. ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ನೀಟ್ ಪರೀಕ್ಷೆ ಬಗ್ಗೆ ನಾವು ಏನು ನಿಲುವು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಾಗತ್ತೆ ಒಬ್ಬ ರಾಜಕಾರಣಿಗೆ. ದಕ್ಷಿಣ ಭಾರತಕ್ಕೆ ನೀಟ್ ಪರೀಕ್ಷೆಯಿಂದ ಅನ್ಯಾಯ ಆಗ್ತಾ ಇದೆ. ಪ್ರಶ್ನೆ ಸೋರಿಕೆ ಇರತಕ್ಕಂಥ ಇನ್ನೊಂದು ವಿಷಯ ಅದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದು, ಅದರಿಂದ ಇಡೀ ಭಾರತ ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಒಂದು ವಿಷಯ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಕ್ಷಣ ಮಂತ್ರಿ ರಾಜೀನಾಮೆ ಪಡೆದಾಯಿತು. ಮತ್ತು ಅದ್ಯಾವುದೋ ಒಂದು ಆಯೋಗ ರಚಿಸ್ತಾರಂತೆ, ನೀಲೇಕಣಿ ನೇತೃತ್ವದಲ್ಲಿ ಆಯೋಗ ರಚಿಸಿಬಿಟ್ಟು ಹೊಸ ಸಲಹೆಯನ್ನು ಪಡ್ಕೊಂತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಲ್ಲ. ದಕ್ಷಿಣ ಭಾರತದ ಅದಷ್ಟು ರಾಜ್ಯಗಳಿಗೆ ನೀಟ್ ಪರೀಕ್ಷೆಯಿಂದ ಅನ್ಯಾಯ ಆಗ್ತಾ ಇದೆ. ದಕ್ಷಿಣ ಭಾರತಕ್ಕೆ 54,000 ಸೀಟ್ ಕೊಡ್ತಾ ಇದ್ದಾರೆ. 54,000 ಸೀಟು ನಿಜಕ್ಕೂ ಕೂಡ ನ್ಯಾಯಬದ್ಧವಾದದ್ದ ಯಾರು ಕೇಳ್ತಾರೆ? ಕೇಳಲ್ಲ. ಯಾಕೆ ಕೇಳಲ್ಲ ಅಂತಂದರೆ ಇವರು ಬಿಜೆಪಿ ಪಕ್ಷದವರು. ಅದರಲ್ಲೂ ಹೋಗಲಿ ಕರ್ನಾಟಕಕ್ಕೆ ಸಿಗ್ತಾ ಇರತಕ್ಕಂಥದ್ದೆಷ್ಟು 12,000 ಸೀಟ್ ಸಿಗ್ತದೆ. ಕರ್ನಾಟಕಕ್ಕೆ 12,000 ಸೀಟ್ ಸಿಗ್ತದೆ ಅಂತಂದರೆ 12,000 ಸೀಟಲ್ಲಪ್ಪ ನಮಗೆ ಜಾಸ್ತಿ ಸಿಗಬೇಕು, ಅನ್ಯಾಯ ಆಗ್ತದೆ ಅಂತ ಕೇಳಬೇಕಾದ್ರೆ ಯಾರು ಕೇಳಲ್ಲ. ಇವರು ಯಾಕೆ ಕೇಳಲ್ಲ ಅಂತಂದರೆ ಬಿಜೆಪಿ. ಯಾಕೆ ಬಿಜೆಪಿ ಅಪಾಯಕಾರಿ ಪಕ್ಷ ಅಂತ ಅನ್ಸುತ್ತೆ ಅಂದರೆ ಈ ಕಾರಣಕ್ಕೋಸ್ಕರನೇ. ಯಾಕೆ ಅಂತಂದರೆ ಕೇಂದ್ರದ ವಿರುದ್ಧ ಮಾತನಾಡಲಾಗದಂತಹ ಸ್ಥಿತಿ. ಆ ಕೇಂದ್ರದಲ್ಲಿರ್ತಕ್ಕಂಥ ಅಮಿತ್ ಶಾ ವಿರುದ್ಧ ಆಗಲಿ, ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ವಿರುದ್ಧ ಆಗಲಿ. ಯಾಕೆಂದರೆ ಅವರಿಗೆಲ್ಲ ಯಾರಿಗೆ ಅನ್ಯಾಯ ಉಪಯೋಗ ಮಾಡ್ಕೊಳ್ಬೇಕು, ಅಮಿತ್ ಶಾ ಆಗಲಿ ಮೋದಿ ಆಗಿರಲಿ ಯಾರಿಗೂ ಅನುಕೂಲ ಮಾಡ್ಕೊಳ್ಬೇಕು ಅಂತಂದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು,
ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇಲ್ಲಿಗೆ ಬೇಕಾದ್ರೆ ಅನುಕೂಲ ಮಾಡ್ಕೊಂಡು ಬೇಕಾದ್ರೆ ದಕ್ಷಿಣ ಭಾರತದ ಕಿತ್ತು ಏನು ಇಲ್ದಂಗೆ ಮಾಡ್ಬಿಟ್ಟು ಉತ್ತರ ಭಾರತಕ್ಕೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ನಮ್ಮ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿಬಿಟ್ರಪ್ಪ ಅಂತ ಹೇಳೋದಕ್ಕೆ ಶಕ್ತಿ ಇಲ್ದಂಗೆ ಆಗಿರೋದು ಏನಕ್ಕೆ ಅಂತಂದರೆ ಇವರು BJP ಪಕ್ಷದ ಕಾರಣಕ್ಕೋಸ್ಕರ. ಇನ್ನೊಂದು ಆ್ಯಂಗಲಲ್ಲಿ ಕಾಂಗ್ರೆಸ್ ಕೂಡ ಏನಾದ್ರು ಕೊರತಲ್ಲ, ಕಾಂಗ್ರೆಸ್ಸಲ್ಲೂ ಕೂಡ ಅದು ಯಾವಾಗ ಕಿಡಿಯುತ್ತೆ, ಯಾರು ಹತ್ತಿಸ್ಬೇಕು. ಇವರು ಇಷ್ಟೊತ್ತಿಗೆ KPSC ಪರೀಕ್ಷಾ ಪದ್ಧತಿ ಇದೆಯಲ್ಲ ಕರ್ನಾಟಕ ರಾಜ್ಯಗಳಿಗೆ, ಅಲ್ಲಿ ನಡೀತಕ್ಕಂಥ ಅಕ್ರಮದ ವಿರುದ್ಧ ಎಷ್ಟು ದೊಡ್ಡ ಜೋರಾಗಿ ಧ್ವನಿ ಎತ್ತಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಪಿಟಿಕ್ ಅಂದಿಲ್ಲ. ಜನಗಳೇ ಮಾತಾಡ್ತಿದ್ದಾರೆ, ಅದ್ಯಾರೊಬ್ಬರು 80 ಲಕ್ಷ ಕೇಳಿದ್ದಾರೆ ಪಶು ವೈದ್ಯನ ಕೆಲಸಕ್ಕೋಸ್ಕರ. KPSC ಕರ್ಮಕಾಂಡಗಳು ಈ ಕಾಲದಲ್ಲ, ಹಿಂದಿನ ಕಾಲದಿಂದ 30-40 ವರ್ಷಗಳಿಂದ ಕೂಡ KPSC ಅಂತ ದೊಡ್ಡ ದಂಧೆ, ಕೋಟ್ಯಾಂತರ ರೂಪಾಯಿ ದಂಧೆನ ಬಯಲಿಗೆಳೆಯೋದಕ್ಕೆ BJP ಆಗ್ತಾ ಇಲ್ಲ, CT ರವಿಗೆ ಆಗ್ತಾ ಇಲ್ಲ. ಯಾಕೆಂದರೆ CT ರವಿಗೆ ಅಷ್ಟು ಬುದ್ಧಿವಂತಿಕೆನೂ ಇಲ್ಲ. CT ರವಿಗೆ ಏನು ಕಾಣಿಸುತ್ತೆ ಅಂದರೆ ಈ ಮುಲ್ಲಾ ಬಗ್ಗೆ ಮಾತಾಡೋದ್ರ ಬದಲು ಆ KPSC ಪರೀಕ್ಷೆ ಬಗ್ಗೆ ಒಂದಷ್ಟು ಮಾತಾಡಿದ್ರೆ ಒಂದಷ್ಟು ಇಲ್ಲಿಯ ವಿದ್ಯಾರ್ಥಿಗಳಿಗೋ ಅಥವಾ ಉದ್ಯೋಗಗಳಿಗೋ ಅನುಕೂಲ ಆಗ್ತಿತ್ತು. ಆದರೆ ಈ ಥರ ಕೆಲಸಗಳು ಅವ್ರು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಇವ್ರು ಮಾಡ್ತಾ ಇರೋದು ರಾಜಕಾರಣ ಅಲ್ಲ, ಧರ್ಮ ಕಾರಣ. ಇವ್ರು ಮಾಡ್ತಾ ಇರೋದು ರಚನಾತ್ಮಕವಾದ ಭಾಷಣಗಳಲ್ಲ, ಇವ್ರು ಮಾಡ್ತಾ ಇರೋದು ದ್ವೇಷವಾದ ಭಾಷಣ. ಯಾಕೆಂತಂದರೆ ಇವರಿಗೆ ತಮಗೆ ಭದ್ರತೆ, ನಮಗೆ ನಿಲುವು, ರಾಜಕೀಯದ ಸ್ಟ್ಯಾಂಡು ಎಲ್ಲವೂ ಕೊಟ್ಟಿರೋದು ದೇಶ ಭಾಷಣವೇ. ಆದ್ದರಿಂದ ಇವರಿಗೆ ಒಂದು ಐಡೆಂಟಿಟಿ ಕೊಟ್ಟಿರೋದು ಮುಸ್ಲಿಮೇ. ಆದ್ದರಿಂದ ಇವರು ಮುಸ್ಲಿಮರ ವಿರುದ್ಧ ಆಗಿ ಮಾತಾಡದೆ ರಚನಾತ್ಮಕವಾಗಿ ಮಾತಾಡೋದು ಬಯಸೋದು ನಮ್ಮ ತಪ್ಪಲ್ವಾ? ಆದ್ರೆ ನಮ್ಮ ಕರ್ತವ್ಯ ಹೇಳಬೇಕಾಗಿದೆ, ನಾವು ಹೇಳಿದ್ದೀವಿ. ಕೇಳೋದು ಬಿಡೋದು CT ರವಿ ಬಿಟ್ಟಿದ್ದು. ಧನ್ಯವಾದಗಳು.